ಕರುಣೆಯಿಂದ ಈ ಒಂದು ದಿನ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ಸಂಜೆ ವೇಳೆಯಲ್ಲಿ ಅವರ ಒಂದು ವಾಕ್ಯವನ್ನು ಕೇಳುವಂತ ಸುಮಧುರವಾದಂತ ಅವಕಾಶನ ನಮಗೆ ಏರ್ಪಾಡು ಮಾಡಿದ್ದಾರೆ. ಅದೇ ಈ ಒಂದು ಸಂದರ್ಭದಲ್ಲಿ ಊಟನ ನಾವು ಆರಂಭ ಮಾಡ್ಕೊಳ್ಳ ನಮ್ಮನ್ನು ಪ್ರಾರ್ಥನೆ ನಡೆಸೋಷ್ಟಿಗೆ ಸೋದರ ಜೋಸೆಫ್ ಬ್ರದರ್ನ ಕೇಳ್ಕೊಳ್ತೇನೆ. ಜೋಸೆಫ್ ಬ್ರದರ್ ಒಂದು ಓಪನಿಂಗ್ ಪ್ರೇಯರ್ ಮಾಡಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಕರ್ತನೆ, ಈ ಒಂದು ಸಮಯದಲ್ಲಿ ನಮಗೆ ಪ್ರಾರ್ಥಿಸಲು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಮಗೆ ಕೋಟಿ ಸ್ತೋತ್ರ ಕರ್ತನೆ. ಈ ದಿನವೆಲ್ಲ ನೀವು ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ನಡೆಸಿದ್ದೀರಿ. ಹೌದು ಕರ್ತನೆ, ಈ ಒಂದು ದಿವಸದಲ್ಲಿ ನಿನ್ನ ಆಲಯಕ್ಕೆ ಹೋಗುವಾಗಲೂ ಬರುವಾಗಲೂ ನೀವು ನಮ್ಮನ್ನೆಲ್ಲ ಕಾಯ್ದು ಕಾಪಾಡಿದ್ದೀರಿ ಕರ್ತನೆ. ಹೌದು ಕರ್ತನೆ, ಈ ಒಂದು ಸಮಯದಲ್ಲಿ ಹೌದಪ್ಪ ನಮಗಾಗಿ ಹೌದು ಕರ್ತನೆ ನಿನ್ನ ವಾಕ್ಯಗಳನ್ನು ಹೇಳುವ ಹೌದು ಕರ್ತನೆ ನಿಮ್ಮ ಮಗನನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಅವರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡಿ ನಡೆಸು ಕರ್ತನೆ. ಕೇಳುವಂತ ನಮ್ಮೆಲ್ಲರನ್ನು ಹೌದು ಕರ್ತನೆ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ತಿಳಿದುಕೊಂಡು ಇತರರಿಗೂ ಸಹ ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ನಾವು ತಿಳಿಯಪಡಿಸ್ಲಿಕ್ಕಾಗುವ ಹಾಗೆ ನಮಗೆ ಜ್ಞಾನವನ್ನು ದಯಪಾಲಿಸಬೇಕಾಗಿ ಈ ಒಂದು ಪುಟ್ಟ ಪ್ರಾರ್ಥನೆಯನ್ನು ನಿನ್ನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸೋದರ ಮತ್ತು ಸೋದರರೇ, ತಂದೆ ದೇವರ ಮಹಿಮೆ ಉಂಟಾಗಲಿ. ಹಾಗೆ ಬಂದಿರುವಂತ ಎಲ್ಲಾ ಸೋದರ ಸೋದರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇವತ್ತು ಒಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡುವಂತವರಾಗಿಲ್ಲ. ಇವತ್ತಿನ ಒಂದು ಪಾಠದ ಹೆಸರು ನಾವು ನೋಡ್ಬೇಕಾದ್ರೆ ಸಭೆ ಒಂದು ವಿಚಾರನ ನಾವು ನೋಡುವಂತವರಾಗಿದ್ದೀವಿ. ಆದ್ರಿಂದ ದಯವಿಟ್ಟು ನಿಮ್ಮ ಬಳಿ ಇರುವಂತ ಬೈಬಲ್ ಮತ್ತೆ ನೋಟ್ಬುಕ್ ನ ಇಟ್ಕೊಳ್ಳಿ. ಹೇಳುವಂತ ಎಲ್ಲ ವಾಕ್ಯಗಳನ್ನ ಬೈಬಲ್ ನ ತೆಗೆದು ವಾಕ್ಯನ ಹೇಳ್ಬೇಕಾಗಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ನೋಟ್ಸ್ ಕೂಡ ಮಾಡ್ಕೊಳ್ಳಿ. ಪ್ರಿಯ ಸೋದರ ಮತ್ತು ಸೋದರರೇ, ಕಳೆದ ದಿನದಲ್ಲೂ ಕೂಡ ನಿಮ್ಗೆ ಬ್ರದರ್ ಕ್ಲಾಸ್ ತಗೊಂಡಿರ್ತಾರೆ. ಅದನ್ನ ಕಂಟಿನ್ಯೂ ಕ್ಲಾಸಸ್ ಆಗಿರುತ್ತೆ. ಇವತ್ತಿನ ಒಂದು ದಿನ ಸಭೆ ಅಂತ ಅನ್ಬಿಟ್ಟು ಪಾಠ ನಾವು ನೋಡ್ಬೇಕಾದ್ರೆ ನಿಮ್ಮೆಲ್ಲ ಒಂದು ಆಲೋಚನೆ ಏನಾಗಿರುತ್ತೆ, ಸಭೆ ಅಂತ ತಕ್ಷಣ ಒಂದು ಕಟ್ಟಡ, ಒಂದು ವಿಶೇಷವಾದಂತಹ ರೀತಿಯಲ್ಲಿ ಕಾಣಿಸುವಂತೆ ಒಂದು ಸಭೆ ಅಂತ ನಾವೆಲ್ಲ ಕೂಡ ಧ್ಯಾನಿಸ್ತೀವಿ. ಆದ್ರೆ ಸತ್ಯವೇದದಲ್ಲಿ ನಾವು ನೋಡ್ಬೇಕಾದ್ರೆ ಸಭೆ ಅನ್ನೋದಕ್ಕೆ ವಿಶೇಷವಾದಂತಹ ಒಂದು ಅರ್ಥನೇ ನಮಗೆ ಅಪೊಸ್ತಲರ ಕೃತ್ಯಗಳಲ್ಲಿ ಹೇಳ್ತಾರೆ. ಸೊ ಆ ಒಂದು ವಾಕ್ಯನ ನಾವು ನೋಡೋಣ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 38ನೇ ವಚನದಿಂದ 53ನೇ ವಚನದವರೆಗೂ ಓದಿ. ಅವನೇ ಐಗುಪ್ತ ದೇಶದಲ್ಲಿಯೂ ಕೆಂಪು ಸಮುದ್ರದಲ್ಲಿಯೂ 40 ವರ್ಷ ಅಡವಿಯಲ್ಲಿಯೂ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಅವರನ್ನು ನಡೆಸಿಕೊಂಡು ಬಂದವನು. ಆ ಮೋಶೆಯೇ, ದೇವರು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡುವನು ಎಂದು ಇಸ್ರಾಯೇಲ್ ಜನರಿಗೆ ಹೇಳಿದವನು. ಅವನೇ ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೇವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸೋದರ ಮತ್ತು ಸೋದರರೇ, ನಾವು ತಿಳಿದಿರುವ ಪ್ರಕಾರ ಸಭೆ ಅಂದ ತಕ್ಷಣನೇ ನಮ್ಗೆ ಕಾಣಿಸುವಂತ ಒಂದು ಕಟ್ಟಡವೇ ಒಂದು ಸಭೆಯಾಗಿ ಇಲ್ಲ. ಸತ್ಯವೇದದಲ್ಲಿ ನಾವು ಉಲ್ಲೇಖ ಪಟ್ಟಿರೋ ಪ್ರಕಾರ ಒಂದು ಅರಣ್ಯದಲ್ಲೂ ಕೂಡ ಒಂದು ಸಭೆ ಇತ್ತು. ಅರಣ್ಯ ಅಂತ ನಾವೆಲ್ಲ ಧ್ಯಾನಿಸ್ಬೇಕಾದ್ರೆ ಇದೇನೋ ಒಂದು ಒಂದು ಮರಳು ಗಾಡಲ್ಲಿ ಬೇಕಂದ್ರೆ ಸಭೆ ಎಲ್ಲ ಇರುತ್ತಾ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲ. ಪ್ರಿಯ ಸೋದರ ಮತ್ತು ಸೋದರರೇ, ಸಭೆಯ ಒಂದು ವಿಶೇಷವಾದಂತ ಒಂದು ಮಾಹಿತಿನೇ ನಾವೆಲ್ಲರೂ ಕೂಡ ಮರ್ತು ಬಿಟ್ಟಿದ್ದೀವಿ. ಇದರಲ್ಲಿ ಇರುವಂತ ಒಂದು ವಿಶೇಷವಾದಂತಹ ಹಂತನೇ ಏನ್ ಹೇಳ್ತಾರೆ ಅಂತ ನಾವು ನೋಡ್ಬೇಕಾದ್ರೆ, ಆ ಒಂದು ಜೀವಕವಾದ ದೈವೋಕ್ತಿಯನ್ನು ಹೊಂದಿದ ನಿಮಗೆ ಕೊಟ್ಟಿರುವುದು. ಸೊ ಈ ಒಂದು ವಾಕ್ಯನೇ ನಮಗೆ ಒಂದು ಸಭೆಯ ಒಂದು ವಿಶೇಷವಾದಂತ ಒಂದು ಮಾಹಿತಿನ ನಮ್ಗೆ ಹಂಚ್ತಾ ಇದ್ದಾರೆ. ಅದೇ ಏನು ಅಂತ ನಾವು ನೋಡ್ಬೇಕಾದ್ರೆ ಇಲ್ಲೂ ಕೂಡ ನಾವೆಲ್ಲ ತಿಳ್ಕೊಬೇಕಾಗಿರುವಂತ ಒಂದು ಸಂಗತಿ ಏನಂದ್ರೆ, ಅಪೊಸ್ತಲ ಪೌಲ್ ಕೂಡ ಏನಾಗಿದ್ದಾರೆ ಅಂತಂದ್ರೆ ಒಂದು ಸಭೆಗೆ ಒಂದು ಹಿಂಸೆ ಪಡಿಸಿದ್ರು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಇಲ್ಲಿ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಪ್ರಿಯರೇ, ಈ ಒಂದು ವಸ್ತುಗೆ ನಾವು ಯಾವ ರೀತಿ ಒಂದು ವಿಚಾರನ ನಾವು ಹೇಳ್ತೀವೋ ಅದೇ ರೀತಿ ಸಭೆ ಒಂದು ಏನಾಗಿದೆ, ಒಂದು ವಸ್ತುವಿನ ಒಂದು ಆಕಾರದಲ್ಲಿ ತೋರಲ್ಪಟ್ಟಿರುವಂತ ರೀತಿಯಲ್ಲಿ ಕಾಣಲ್ಪಡುವುದು.
ಹಾಗಿರ್ಬೇಕಾದ್ರೆ ಅಪೊಸ್ತಲ ಪೌಲನು ಕೂಡ ಒಂದು ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಅವ್ರು ಯಾವ ರೀತಿ ಸಭೆಗೆ ಟಾರ್ಚರ್ ಕೊಟ್ರು ಅನ್ನೋದನ್ನ ಹೇಳ್ತಾರೆ ನೋಡಿ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 1ನೇ ವಚನ. ಇದನ್ನು ಹೇಳಿ ನಿದ್ರೆ ಹೋದನು. ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಅಪೊಸ್ತಲ ಪೌಲನು ಕೂಡ ಇಲ್ಲಿ ವಿಶೇಷವಾದಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಒಂದು ಟಾರ್ಚರ್ ಕೊಟ್ಟಿರುವಂತ ಒಂದು ಸಂಗತಿ, ಅವರು ಹೇಳ್ತಿರುವಂತ ಒಂದು ವಿಚಾರನ ಇಲ್ಲಿ ನಮ್ಗೆ ಇಲ್ಲಿ ವಾಕ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಏನಂದ್ರೆ, ಆ ಒಬ್ಬ ವ್ಯಕ್ತಿ ಸಭೆಗೆ ಹಿಂಸೆ ಅಂದ್ರೆ ಏನು, ಯಾವ ತರ ಬಿಲ್ಡಿಂಗ್ ಏನಾದ್ರು ಟಾರ್ಚರ್ ಕೊಡಕ್ ಆಗ್ತಿತ್ತಾ, ಕಟ್ಟಡಕ್ಕೆ ಏನಾದ್ರು ಟಾರ್ಚರ್ ಕೊಡಕ್ ಆಗತ್ತಾ? ಇಲ್ಲ. ಅಲ್ಲಿದ್ದಂತ ಯೇಸು ಕ್ರಿಸ್ತರ ಒಂದು ಅನ್ವಯಿಸುವಂತ ಮಕ್ಕಳಿಗೆ ಟಾರ್ಚರ್ ಕೊಟ್ಟಿದ್ದಾನೆ ಹೊರತು, ಅದು ಬಿಟ್ಟು ಬೇರೆ ಒಂದು ರೀತಿಯಲ್ಲಿ ಇಲ್ಲ ಪ್ರಿಯರೇ. ಈ ಒಂದು ವಾಕ್ಯನ ನಾವು ನೋಡ್ಬೇಕಾದ್ರೆ, ಹಾಗಿರ್ಬೇಕಾದ್ರೆ ಸಭೆ ಅಂದ್ರೆ ಏನು ಅಂತ ಅನ್ಬಿಟ್ಟು ನಿಮ್ಮೆಲ್ಲರ ಒಂದು ವಿಷಯನೇ ಅದಾಗಿರುತ್ತೆ. ಸಭೆ ಅಂದ್ರೆ ಏನು, ಒಂದು ಎಲ್ರು ನಾವೆಲ್ಲ ಸೇರ್ತೀವಿಲ್ಲ, ಆ ಒಂದು ಸ್ಥಳನ ಸಭೆ ಇಲ್ಲ, ಅದು ಒಂದು ರೀತಿಯಲ್ಲಿರುವಂತದ್ದ ಸಭೆ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲ ಪ್ರಿಯರೇ. ಆದಿ ಸಭೆಯಲ್ಲಿ ಯಾವ ರೀತಿ ಇತ್ತು ಅಂತಂದ್ರೆ, ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೋ ಅವ್ರು ಒಂದಾಗಿ ಸೇರೋದಕ್ಕೆ ಒಂದು ಜಾಗ ಇರುತ್ತಲ್ಲ, ಅದನ್ನ ಏನ್ ಮಾಡ್ತಿದ್ರು ಅಂದ್ರೆ ಸಭೆ ಅಂತ ಅನ್ಬಿಟ್ಟು ಕನ್ಸಿಡರ್ ಮಾಡ್ತಿದ್ರು. ಸೊ ಆ ಒಂದು ವಾಕ್ಯನು ಕೂಡ ರೋಮಾಪುರದವ್ರಿಗೆ 16ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತಾರೆ ನೋಡಿ, ಓದಿ. ರೋಮಾಪುರದವ್ರಿಗೆ 16ನೇ ಅಧ್ಯಾಯ 5ನೇ ವಚನ. ಸಭೆಗಳು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗುತ್ತಾ ಸಂಖ್ಯೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಬಂದವು. ಕಂಟಿನ್ಯೂ ಬ್ರದರ್. 16:5 ರೋಮಾಪುರದವ್ರಿಗೆ 16ನೇ ಅಧ್ಯಾಯ 5ನೇ ವಚನ. ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ. ಆಸ್ಯ ಸೀಮೆಯಲ್ಲಿ ಕ್ರಿಸ್ತನಿಗೆ ಪ್ರಥಮ ಫಲವಾಗಿರುವ ನನ್ನ ಪ್ರಿಯನಾದ ಎಫ್ರೈದನಿಗೆ ವಂದನೆ. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಸಭೆಗೆ ವಂದನೆ ಅಂತ ಅನ್ಬಿಟ್ಟು ಅಂತಂದ್ರೆ ಏನು ಅಂತಂದ್ರೆ, ಯಾವ ರೀತಿ ಒಂದು ಬಿಲ್ಡಿಂಗ್ ಗಳಿಗೆ ವಂದನೆ ಅಲ್ಲ ಎಲ್ಲಿ ಹೇಳ್ತಾ ಇರೋದು. ಇಲ್ಲಿ ಹೇಳ್ತಾ ಇರೋದೇನಂದ್ರೆ, ಆ ಒಂದು ಸ್ಥಳದಲ್ಲಿ ಕೂಡುವಂತ ಒಂದು ಮಂದಿನ ಸಭೆ ಅಂತ ಅಂದ್ಬಿಟ್ಟು ವಾಕ್ಯ ಬಿಂಬಿಸ್ತಾ ಇದೆ. ಹಾಗಿರ್ಬೇಕಾದ್ರೆ ಸಭೆ ಅಂತ ಅನ್ಬಿಟ್ಟು ನೀವೆಲ್ಲ ತಿಳ್ಕೊಂಡಿರೋ ಪ್ರಕಾರ, ಒಂದು ಸಭೆ ಅಂತ ಅಂದ ತಕ್ಷಣ ನಮ್ಗೆ ಮೈಂಡ್ ಬರೋದೇನು, ಚರ್ಚ್ ಅಂದ ತಕ್ಷಣ ನಮ್ಮ ಮೈಂಡ್ ಬರೋದೇನು ಬಿಲ್ಡಿಂಗ್ ಅಲ್ಲ ಪ್ರಿಯರೇ. ಆ ಒಂದು ಶಿಲುಬೆ ಆಕಾರನೇ ಆಗ್ಲಿ, ಒಂದು ವೈಟ್ ಪಟ್ಟಿನೇ ಆಗ್ಲಿ, ಅಲ್ಲಿರುವಂತ ಮೇಜುಗಳನ್ನೇ ಆಗ್ಲಿ, ಅದನ್ನೆಲ್ಲ ನೋಡಿದ ತಕ್ಷಣ ಇದು ಸಭೆ ಅಂತ ಅನ್ಬಿಟ್ಟು ನಾವ್ ಹೇಳ್ತೀವಲ್ಲ, ಅದಲ್ಲ. ಸತ್ಯವೇದ ಏನ್ ಹೇಳ್ತಾ ಇದಾರೆ, ಅಲ್ಲಿರುವಂತ ಒಂದು ಪರ್ಸನ್ಸ್ ಗಳಿಗೆ ಸಭೆ ಅಂತ ಹೇಳ್ತಾರೆ, ಅಲ್ಲಿರುವಂತ ವ್ಯಕ್ತಿಗಳನ್ನ ಸಭೆ ಅಂತ ಕರಿತಾ ಇದೆ ಹೊರತು ಬೈಬಲ್ ಅದ್ ಯಾವುದೇ ರೀತಿಲಿ ಈ ರೀತಿ ಹೇಳ್ತಾ ಇಲ್ಲ. ಹಾಗಿರ್ಬೇಕಾದ್ರೆ ಸಭೆನ ಇದು ಯಾವ ಒಂದು ಪದಗಳಲ್ಲಿ ಬಳಕೆ ಮಾಡಿದ್ರು, ಇದನ್ನ ಒಂದು ಹಿನ್ನೆಲೆ ಹೇಗಿದೆ ಅಂತ ನಾವು ನೋಡ್ಬೇಕಾದ್ರೆ ನೋಡಿ, ಈ ಒಂದು ಸತ್ಯವೇದನ ಬರ್ದಿರೋದು ಗ್ರೀಕ್ ಮತ್ತೆ ಈಬ್ರೂ ಒಂದು ಭಾಷೆಯಲ್ಲಿ. ಹಾಗಿರ್ಬೇಕಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಬರ್ದಿರೋದು ಈ ಗ್ರೀಕ್ ಭಾಷೆಯಲ್ಲಿ ಪ್ರಿಯರೇ. ಈ ಒಂದು ಗ್ರೀಕ್ ಭಾಷೆಯಲ್ಲಿ ಸಭೆ ಅಂತ ಅನ್ಬಿಟ್ಟೆ ಕರೀತಾರ ಅಂದ್ರೆ ಇಲ್ಲ ರೀ, ಇದನ್ನ ಎಕ್ಲೀಶಿಯಾ ಅಂತ ಅನ್ಬಿಟ್ಟು ಕರೀತಾರೆ. ಇದ್ರ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ, ಕಾಲ್ಡ್ ಔಟ್ ಒನ್ಸ್ ಅಂತ ಅನ್ಬಿಟ್ಟು, ಕರೆಯಲ್ಪಟ್ಟವರು ಅನ್ಬಿಟ್ಟು. ಅಂದ್ರೆ ಏನಂತಂದ್ರೆ, ಈ ಒಂದು ಲೋಕದಲ್ಲಿ ವ್ಯತ್ಯಾಸವಾಗಿ ಇದ್ದಂತ ಒಂದು ಜನಾಂಗದಲ್ಲಿ ಇದ್ದಂತ ಒಬ್ಬರನ್ನ, ಶ್ರೇಷ್ಠವಾಗಿರುವಂತವ್ರನ್ನ, ಕರೆಯಲ್ಪಟ್ಟಂತ ವ್ಯಕ್ತಿಗಳನ್ನ ಏನಂತಾರೆ, ಅವ್ರನ್ನ ಸಭೆ ಅಂತ ಕರೀತಾ ಇದೆ ಸತ್ಯವೇದ. ಇದನ್ನ ನಾವು ಯಾವ ರೀತಿ ಪ್ರೂವ್ ಮಾಡ್ಬೋದು? ಕೆಲವೊಂದು ವಾಕ್ಯಗಳಲ್ಲಿ ನಾವು ಇದನ್ನ ಪ್ರೂವ್ ಮಾಡಿ ನಾವು ನೋಡೋಣ ನೋಡಿ. 1 ಕೊರಿಂಥ 1ನೇ ಅಧ್ಯಾಯ 2ನೇ ವಚನ ಓದಿ. ಸೊಸ್ತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನೋಡಿದ್ರ ಪ್ರಿಯರೇ, ಸೊ ಇಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕ್ರಿಸ್ತನಲ್ಲಿ ಪ್ರತಿಷ್ಠಿತರು, ದೇವ ಜನರಾಗಿರುವಂತ ಕರೆಯಲ್ಪಟ್ಟವರು. ಈಗ ಯೇಸು ಕ್ರಿಸ್ತರ್ನ ನಂಬಿರೋಂಥವ್ರನ್ನ ಮಾತ್ರ ಸಭೆ ಅಂತ ಇಲ್ಲಿ ಬೈಬಲ್ ಹೇಳ್ತಾ ಇರೋದೇ ಹೊರತು,
ನಾವು ನೀವೆಲ್ಲ ತಿಳುವಳಿಕೆ ಪ್ರಕಾರ ಒಂದು ಬಿಲ್ಡಿಂಗ್ ನ ಸಭೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಅದಿಲ್ಲ. ಸತ್ಯವೇದ ಏನ್ ಪ್ರೂವ್ ಮಾಡ್ತಾ ಇದೆ ಅಂತಂದ್ರೆ, ಸಭೆ ಅಂದ್ರೆ ಯಾರು ಅಂತ ನಾವು ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಪಡಿಸಿರೋಂಥವ್ರು. ಅಂದ್ರೆ ಯೇಸು ಕ್ರಿಸ್ತರನ್ನ ಮನಸಾರೆ ನಂಬಿ ಯೇಸು ಕ್ರಿಸ್ತರಿಗಾಗಿ ನಿಂತಿರುವಂತ ದೈವ ಜನಾಂಗದವ್ರನ್ನ ಮಾತ್ರ ಆ ಸಭೆ ಅಂತ ಅನ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಸತ್ಯವೇದ. ಇನ್ನು ಹಲವಾರು ರೀತಿ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿ, ನಮ್ಗೆ ಇವೆಲ್ಲ ಒಂದು ಥಾಟ್ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ, ನಮ್ಮೆಲ್ಲ ಒಂದು ಜ್ಞಾನ ಯಾವ ರೀತಿ ಬರುತ್ತೆ ಅಂತ ಅಂದ ತಕ್ಷಣನೇ, ಸಭೆ ಅಂದ ತಕ್ಷಣ ನಮ್ಮ ಬಾಯಲ್ಲಿ ಬರೋದು ಎಲ್ಲಾ ಸೇರಿ ಪ್ರಾರ್ಥನೆ ಮಾಡೋದು, ಒಂದು ಸಬ್ಜೆಕ್ಟ್ ಮಾತಾಡೋದು, ಒಂದು ಸ್ಪೀಚ್ ಮಾತಾಡೋದು, ಒಂದು ಒಳ್ಳೆ ಡೆಕೋರೇಟಿವ್ ಆಗಿರುವಂತ ಒಂದು ಪೀಸ್ಫುಲ್ ಪ್ಲೇಸಸ್ ನ ಸಭೆ ಅಂತ ಅನ್ಬಿಟ್ಟು ಕರಿತೀವಿ. ಅದನ್ನ ನಾವ್ ಇಲ್ಲಿ ಕರಿತೀವಿ. ಬಟ್ ರಿಯಾಲಿಟಿಯಾಗಿ ನಾವು ನೋಡ್ಬೇಕಾದ್ರೆ ಬೈಬಲ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಒಬ್ಬೊಬ್ಬ ವ್ಯಕ್ತಿನ ಕ್ರಿಶ್ಚಿಯನ್ ಅಂತ ಅನ್ಬಿಟ್ಟು ಅನ್ನಿಸ್ಕೊಳ್ಳುವಂತ ಒಬ್ಬೊಬ್ಬ ವ್ಯಕ್ತಿ ಇರ್ತಾರಲ್ಲ, ಅಂತ ವ್ಯಕ್ತಿಗಳನ್ನ ಏನಂತ ಕರೀತಾ ಇದಾರೆ ಅಂತಂದ್ರೆ ಸಭೆ ಅಂತ ಅನ್ಬಿಟ್ಟು ಕರೀತಾ ಇರೋದೇ ಹೊರತು ಒಂದು ಒಂದು ವಸ್ತುವೇ ಆಗ್ಲಿ, ಒಂದು ಸ್ಟ್ರಕ್ಚರ್ ಆಗ್ಲಿ ಅದು ಸಭೆ ಆಗಿಲ್ಲ ಪ್ರಿಯರೇ. ಒಬ್ಬೊಬ್ಬ ಸಿಂಗಲ್ ವ್ಯಕ್ತಿ ನಂಬಿರುವಂತ ವ್ಯಕ್ತಿಗಳನ್ನ ಮಾತ್ರ ಕರೀತಾರದು. ಇನ್ನು ನೋಡಿ, ಇನ್ನು ಡೀಪ್ ಆಗಿ ನಾವು ನೋಡ್ಬೇಕಾದ್ರೆ, ಈಗ ನಾನ್ ಲಿವಿಂಗ್ ಥಿಂಗ್ಸ್ ಗಳಿವೆಲ್ಲ ಅಂದ್ರೆ ಅಂದ್ರೆ ಒಂದು ಆ ಈ ಒಂದು ರೀತಿಯ ಚಲನೆ ವಲನೆ ಮಾಡದಿರೋಂತ ವಸ್ತುಗಳನ್ನ ನಾನ್ ಲಿವಿಂಗ್ ಥಿಂಗ್ಸ್ ಅಂತೀವಿ. ಅದನ್ನ ನಾವು ಯಾವುದೇ ಕಾರಣಕ್ಕೂ ಬೈಬಲ್ ಸಭೆ ಅಂತ ಕರೀತಾ ಇಲ್ಲ. ಒಂದು ಗ್ರಹಿಕವಾಗಿ ನಿಂತ್ಕೊಂಡು ದೇವ್ರನ್ನ ನಂಬಿ ದೇವ್ರನ್ನ ಆರಾಧಿಸುವಂತ ಮಕ್ಕಳಿರ್ತಾರಲ್ಲ, ಅಂತವ್ರನ್ನ ಮಾತ್ರ ಸಭೆ ಅಂತ ಕರೀತಾ ಇರೋದು. ಆದ್ರೆ ಈ ಒಂದು ಸಭೆಯಲ್ಲಿ ಕ್ರಿಶ್ಚಿಯನ್ಸ್ ನಲ್ಲಿ ಕೆಲವೊಂದು ತತ್ವಗಳೆಲ್ಲ ಇದೆ. ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ಒಂದು ಕೆನೆಗೆ ಹೊಡೆದ್ರೆ ಇನ್ನೊಂದು ಕೆನೆಗೆ ಹೊಡೆಸ್ಕೊಳ್ಳುವಂಥದ್ದು. ಇನ್ನು ನಾವು ನೋಡ್ಬೇಕಾದ್ರೆ ಈಗ ಕ್ರಿಶ್ಚಿಯಾನಿಟಿ ಏನಾಗೋಗಿದೆ ಅಂತ ನಾವು ನೋಡ್ಬೇಕಾದ್ರೆ, ಒಂದು ವೆಸ್ಟರ್ನ್ ಕಲ್ಚರ್ಸ್ ಗಳನ್ನೆಲ್ಲ ಆಚರಣೆ ಮಾಡ್ಕೊಂಡು ಏನಾಗ್ಬಿಟ್ಟಿದೆ ಅಂತಂದ್ರೆ, ಈ ಒಂದು ಮೂಲವಾಗಿರುವಂತ ಒಂದು ವಿಚಾರ ಇದೆಯಲ್ಲ, ಸಭೆ ಅಂತ ಅನ್ಬೇಕಾದ್ರೆ ಒಂದು ವಿಶೇಷವಾದಂತ ತತ್ವಗಳಿತ್ತು. ಆ ಒಂದು ತತ್ವಗಳನ್ನ ಕಂಪ್ಲೀಟ್ ಆಗಿ ಮರೆತು ಏನಾಗಿದೆ ಅಂತಂದ್ರೆ, ಅದು ಬೇರೆ ಒಂದು ದಿಕ್ಕಿನಲ್ಲಿ ನಡೀತಾ ಇದೆ ಪ್ರಿಯ ಸಹೋದರ ಮತ್ತು ಸಹೋದರರ. ಉದಾಹರಣೆ ನಾವು ನೋಡ್ಬೇಕಾದ್ರೆ, ಈಗ ನಮ್ಗೆಲ್ಲ ಗೊತ್ತು ಪದಗಳನ್ನ ಬಳಕೆ ಮಾಡ್ತೀವಿ. ಆದ್ರೆ ಅದ್ರ ಪದಗಳಲ್ಲಿ ಮೂಲವಾದಂತ ಅರ್ಥನ ನಮಗ್ ಗೊತ್ತಿರಲ್ಲ, ಆದ್ರೂ ಪದ ಬಳಕೆ ಮಾಡ್ತಾ ಇರ್ತೀವಿ. ಆ ರೀತಿ ಆಗೋಗಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ನೀವೆಲ್ಲರೂ ಕೂಡ ಥಿಂಕ್ ಮಾಡ್ಬೋದು, ತಿಳುವಳಿಕೆಯಲ್ಲಿ ನಿಮ್ಗೆಲ್ರಿಗೂ ಕೂಡ ಒಂದು ಗೊತ್ತಿರುತ್ತೆ. ಸೊ ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ ಅಲ್ಲೂ ಇದ್ರ ಬಗ್ಗೆನೇ ನಾವು ಡಿಸ್ಕಷನ್ ಮಾಡಿರ್ತೀವಿ. ನೋಡಿ, ದೇವರದೊಂದು ಸಂಪೂರ್ಣವಾದಂತ ಯೋಜನೆ ಇದೆ ಪ್ರಿಯರೇ. ಈ ಒಂದು ಸಂಪೂರ್ಣವಾದಂತ ಯೋಜನೆಯಲ್ಲಿ ದೇವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಒಂದು ಸೃಷ್ಟಿ ಮಾಡಿದ್ದಾರೆ, ಒಂದು ಅಂತ್ಯ ಅನ್ನೋದು ಯಾವ ರೀತಿ ಇರುತ್ತೆ, ಮುಂದೆ ಬರುವಂತ ಯುಗ ಹೇಗಿರುತ್ತೆ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ಸತ್ಯವೇದದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಸತ್ಯವೇದದಲ್ಲಿ ನಾವು ತಿಳ್ಕೊಬೇಕಾಗಿರುವಂತ ಪ್ರಮುಖವಾದಂತ ಒಂದು ಹಂತಗಳಿದೆ. ಆ ಒಂದು ಹಂತಾನೆ ಈ ಒಂದು ಗಾಡ್ ಡಿವೈನ್ ಪ್ಲಾನ್ ಚಾರ್ಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ. ದೇವರ ಒಂದು ದೈವಿಕವಾದಂತ ಯೋಜನೆ ಅಂತ ಅನ್ಬಿಟ್ಟು ನಾವು ಇದನ್ನ ಕರಿತೀವಿ. ಇದರಲ್ಲಿ ಸಂಪೂರ್ಣವಾದಂತ ಒಂದು ಮಾಹಿತಿನ ನಮ್ಗೆ ಸತ್ಯವೇದದಲ್ಲಿ ಇರೋದನ್ನ ಇಲ್ಲಿ ನಮ್ಗೊಂದು ಪಿಕ್ಚರ್ ನಲ್ಲಿ ಕಂಪ್ಲೀಟ್ ಆಗಿ ಕೊಡ್ತಾರೆ. ಇದನ್ನ ನಾವು ನೋಡ್ಬೇಕಾದ್ರೆ, ನೀವು ಈ ಒಂದು ಫಸ್ಟ್ ಬಾಕ್ಸ್ ನಲ್ಲಿ ಅಂತ ಕಾಣಿಸುತ್ತಲ್ಲ, ಇದು ಏನ್ ಸೂಚನೆ ಅಂತ ನಾವು ನೋಡ್ಬೇಕಾದ್ರೆ, ಆದಾಮನ ಒಂದು ಸೃಷ್ಟಿ, ಅದೇ ರೀತಿ ಮೊದಲನೇ ಲೋಕದ ಅಂತ್ಯದ ಬಗ್ಗೆ ಇಲ್ಲಿ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇನ್ನು ನಾವು ನೋಡ್ಬೇಕಾದ್ರೆ ಎರಡನೇದು ಯಾವ್ದಕ್ಕೆ ಒಂದು ಸೂಚನೆ ಅಂತ ನಾವು ನೋಡ್ಬೇಕು, ಎರಡನೇ ಒಂದು ಬ್ಯಾಕ್ಸ್, ಇದು ಬಂದು ಜಲಪ್ರಳಯ ಆಗುತ್ತಲ್ಲ, ಆ ಒಂದು ಜಲಪ್ರಳಯ ಆದ ನಂತರದಿಂದ ಹಿಡ್ಕೊಂಡು ಯೇಸು ಕ್ರಿಸ್ತರ ಒಂದು ಎರಡನೇ ಬರುವಿಕೆವರೆಗೂ ಇದೆ. ಇದಾದ ಮೇಲೆ ಇನ್ನೊಂದು ನೆಕ್ಸ್ಟ್ ಬಾಕ್ಸ್ ಯಾವ್ದಕ್ಕೆ ಒಂದು ಸೂಚನೆ ಅಂತ ನಾವು ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತರ ಒಂದು ಮೂರನೇ ಅಂದ್ರೆ ಎರಡನೇ ಒಂದು ಬರುವಿಕೆ ಬಂದ ಹಾಗೆ ಒಂದು ಮೂರನೇ ಒಂದು ಯುಗ ಆರಂಭ ಆಗುತ್ತಲ್ಲ, ಅದಕ್ಕೆ ಸೂಚನೆ ಆಗಿದೆ. ಇದನ್ನ ನಾವು ಕಂಪ್ಲೀಟ್ ಆಗಿ ಇನ್ನೂ ಅರ್ಥ ಮಾಡ್ಕೋಬೇಕಂತ ನಾವು ನೋಡ್ಬೇಕಾದ್ರೆ, ಇದೊಂದು ದೊಡ್ಡ ಒಂದು ಕ್ಲಾಸ್ ಇದೆ. ಆದ್ರೆ ಸಭೆ ಅಂತ ನಾವು ನೋಡ್ಬೇಕಾದ್ರೆ ಇದು ತುಂಬಾ ಪ್ರಾಮುಖ್ಯವಾದಂತ ಒಂದು ಹಂತದಲ್ಲಿ ನಾವು ತಿಳ್ಕೊಳ್ಳೋಣ. ನೋಡಿ, ನಮ್ಗೆ ಮೊದಲನೇ ಲೋಕ ಹೇಗಿತ್ತು, ಹೇಗ್ ನಾಶ ಆಯ್ತು ಅನ್ನೋದು ನಮ್ಗೆಲ್ಲ ಗೊತ್ತು. ಆದ್ರೆ ಈಗಿರುವಂತ ಎರಡನೇ ಒಂದು ಯುಗ, ಈಗ ನಾವೆಲ್ಲ ವಾಸ ಮಾಡಿಸ್ತಿರೋದು ಈ ಒಂದು ಎರಡನೇ ಯುಗ. ಈ ಎರಡನೇ ಯುಗದಲ್ಲಿ ಯಾವ ರೀತಿ ಯೇಸು ಕ್ರಿಸ್ತರು ತಂದೆ ದೇವರು ಹೇಳಿರೋ ಪ್ರಕಾರ ತನ್ನ ಮಕ್ಕಳನ್ನ ಆರಿಸಿ ಒಬ್ಬೊಬ್ಬರ ಸಭೆಯಾಗಿ ಮಾರ್ಪಾಟ್ ಮಾಡೋದು ಯಾವ ರೀತಿ ಹಂತದಲ್ಲಿ ಇರುತ್ತೆ ಅನ್ನೋದನ್ನ ನಾವು ಈ ಒಂದು ಕ್ಲಾಸ್ ನಾವು ನೋಡ್ಬೇಕಾಗಿರುತ್ತೆ ಪ್ರಿಯರೇ. ನೋಡಿ, ಈ ಒಂದು ಎನ್ ಅಂತ ಅನ್ಬಿಟ್ಟು ಕಾಣಿಸ್ತಿದೆಯಲ್ಲ, ಇದು ಬಂದು ಯಾವುದಕ್ಕೆ ಸೂಚನೆ ಅಂತ ನಾವು ನೋಡ್ಬೇಕಾದ್ರೆ ಪರಿಪೂರ್ಣ ಹಂತಕ್ಕೆ ಒಂದು ಸೂಚನೆ ಪ್ರಿಯರೇ. ಈ ಒಂದು ಪರಿಪೂರ್ಣ ಹಂತದಲ್ಲಿ ಇದ್ದಂತ ವ್ಯಕ್ತಿ ಯಾರು ಅಂತ ಅಂದ್ರೆ ಆದಾಮ.
ಆದಾಮನಲ್ಲಿ ಯಾವುದೇ ವಿಧವಾದಂತ ಒಂದು ಪಾಪನೇ ಆಗ್ಲಿ, ಒಂದು ಯಾವುದೇ ಒಂದು ಲೋಪ ದೋಷಗಳನ್ನೇ ಆಗ್ಲಿ ಏನು ಸೃಷ್ಟಿ ಮಾಡದೆ ದೇವ್ರು ಅವ್ರನ್ನ ಕಂಪ್ಲೀಟ್ ಆಗಿ ಸೃಷ್ಟಿ ಮಾಡಿದ್ರು. ಅದಾದ ನಂತರ ಏನಾಗಿದೆ ಅಂತಂದ್ರೆ ಈ ಒಂದು ಪ್ರಪಂಚ ಯಾವ ರೀತಿ ತಿರುವಾಗಿದೆ ಅನ್ನೋದನ್ನ ನಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಯೋಚನೆ ಮಾಡಿ ತೋರಿಸ್ತಾರೆ ನೋಡಿ. ಆದಾಮ ನಂತರ ಏನಾಗಿದೆ, ಅವಳು ಬಂದ್ರು, ಅವಳ ಮುಖಾಂತರ ಪಾಪ ಏನಾಯ್ತು ಅಂತಂದ್ರೆ ಭೂಲೋಕಕ್ಕೆ ಬಂತು. ಅದ್ರ ಮುಖಾಂತರ ಏನಾಯ್ತು ಅಂದ್ರೆ ಇಡೀ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಮಕ್ಕಳುಗಳು ಮರಣಕ್ಕೆ ಹೋಗೋದಕ್ಕೆ ಮುಂದಾಗಿ ಹೋಗಿದ್ದಾರೆ ಅಂತ ಅನ್ಬಿಟ್ಟು ಇಲ್ಲಿ ಸತ್ಯವೇದ ನಮಗ್ ತಿಳಿಸ್ತಾ ಇದೆ. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಪಾಪದಿಂದ ಮರಣಕ್ಕೆ ಹೋಗುವಂತ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಮತ್ತೆ ಪರಿಪೂರ್ಣನಾಗಿ ಮಾಡೋದಕ್ಕೆ ಬಂದಂತ ವ್ಯಕ್ತಿನೇ ಯಾರು ಅಂತ ನಾವು ನೋಡ್ಬೇಕಾದ್ರೆ ಅದೇ ಜೀಸಸ್, ಜಿ ಅಂತ ಅನ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಸೊ ಆ ಒಂದು ಜೀಸಸ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತರು ಅವರು ಪರಿಪೂರ್ಣವಾಗಿನೇ ಹುಟ್ಟಿದ್ರು. ಪಾಪದ ಪಾಲಿಗೆ ಏನಾಗಿದ್ದಾರೆ ಅಂತಂದ್ರೆ ಅವರು ಮರಣನ ಜಯಿಸೋದಕ್ಕೋಸ್ಕರ ಬಂದಂತ ವ್ಯಕ್ತಿ. ಬಟ್ ಮರಣನ ಜಯಿಸ್ಬೇಕು ಅಂದ್ರೆ ಪಾಪ ಮಾಡಿರ್ಬಾರ್ದು, ಆ ವ್ಯಕ್ತಿನೇ ಮರಣನ ಜಯಿಸೋದಕ್ ಸಾಧ್ಯ. ಆಗ್ಲಿಂದ ಯೇಸು ಕ್ರಿಸ್ತರು ಪರಿಪೂರ್ಣವಾಗಿ ಬಂದಿದ್ದಾರೆ. ಈ ಒಂದು ಹಂತದಲ್ಲಿ ಯೇಸು ಕ್ರಿಸ್ತರು ಹೇಗಿದ್ದಾರೆ ಅನ್ನೋದನ್ನ ಈ ದಿನ ನಾವು ನೋಡುವಂತವರಾಗಿದ್ದೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದೇ ಸುವಾರ್ತೆಯ ಒಂದು ಕಾಲ. ಈಗ ನಾವು ನೀವೆಲ್ಲ ವಾಸಿಸ್ತಿರುವಂತ ಒಂದು ವಿಶೇಷವಾದಂತ ಕಾಲನೇ ಯಾವುದು ಅಂತಂದ್ರೆ ಈ ಒಂದು ಸುವಾರ್ತೆಯ ಕಾಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ಒಂದು ಕಾಲ ಅಂತ್ಯಕಾಲನ ಅಂತ ನಾವು ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ಅಂತ್ಯಕಾಲನೇ. ಆದ್ರೆ ನಮ್ಗೆಲ್ಲ ಸುವಾರ್ತೆ ಬಂದು ತಲುಪ್ತಾ ಇದೆ ಅಂತಂದ್ರೆ ಅರ್ಥ ಏನಂದ್ರೆ ನಾವಿನ್ನು ಸುವಾರ್ತೆ ಕಾಲದಲ್ಲಿ ಇದೀವಿ ಅಂತ ಅನ್ಬಿಟ್ಟು. ಈ ಒಂದು ಕಾಲಘಟ್ಟದಲ್ಲಿ ನಮ್ಗೆ QPMN ಅಂತ ಅನ್ಬಿಟ್ಟು ಒಂದು ಸ್ಟೇಜಸ್ ಗಳೆಲ್ಲ ಇದೆ. ಇದೇನಿದು, ಇದಕ್ಕೆಲ್ಲ ಒಂದೊಂದು ಕೋಡ್ ಇದೆಯಾ, ಬೈಬಲ್ ಇದೆಲ್ಲ ಇಲ್ವಲ್ಲ ಅಂತ ಅನ್ಬಿಟ್ಟು ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ ಪ್ರಿಯರೇ. ಒಂದೊಂದಕ್ಕೂ ಒಂದೊಂದು ವಚನಗಳನ್ನ ಕೋಟ್ ಮಾಡೇನೆ ನಾವು ಇಲ್ಲಿ ಎಸ್ಟಾಬ್ಲಿಷ್ ಆಗಿ ನಾವು ನೋಡೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನೋಡಿ, ಈ ಒಂದು ಲೈನ್ ನಿಮ್ಗೆ ಎಲ್ಲಾರ್ಗು ಕಾಣಿಸ್ತಾ ಉಂಟು ನೋಡಿ. ಆ ರೆಡ್ ಲೈನ್ ಗಿಂತ ಕೆಳಗಡೆ ಇರೋದೇ ಕ್ಯೂ ಪ್ರಿಯರೇ. ಈ ಒಂದು ಕ್ಯೂ ಯಾವುದಕ್ಕೆ ಸೂಚನೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಪರಿಪೂರ್ಣವಾಗಿಲ್ಲ, ಪರಿಪೂರ್ಣಕ್ಕಿಂತ ಕೆಳಗಡೆ ಇರೋ ಅಂದ್ರೆ ಪಾಪದ ಪಾಲನ್ನು ಹೊಂದಿರುವಂತ ಮಕ್ಕಳುಗಳನ್ನ ಕ್ಯೂ ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಈ ಒಂದು ಕ್ಯೂ ಸ್ಟೇಜ್ ನಲ್ಲಿ ಇರುವಂತ ವ್ಯಕ್ತಿಗಳು ಯಾವ ರೀತಿ ಈ ಒಂದು ಸ್ಟೇಜ್ಗೆ ಬರೋದಕ್ ಸಾಧ್ಯನಾ ಅಂತ ನಾವು ನೋಡ್ಬೇಕಾದ್ರೆ ಬರ್ಬೋದು. ಅದು ಯಾವ ರೀತಿ ಇರುತ್ತೆ, ಒಬ್ಬೊಬ್ಬ ಮನುಷ್ಯನು ಒಂದೊಂದು ರೀತಿಯ ಒಂದು ಮಾರ್ಪಾಡುವಿಕೆ ಅಂತ ಇರುತ್ತೆ. ಅದನ್ನ ನಾವ್ ಈ ದಿನ ನಾವು ನೋಡೋಣ. ಅದೇ ಸಭೆ ಪ್ರಿಯ ಸಹೋದರ ಮತ್ತು ಸಹೋದರರ ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ ಇದು, ಈ ಒಂದು ಸಭೆ ನೋಡಿ. ಈ ಕ್ಯೂ ಅನ್ನೋ ಜನಾಂಗ, ಈ ಕ್ಯೂ ಅನ್ನೋ ಒಂದು ಜನಾಂಗದವರು ಯಾವ ಒಂದು ರೀತಿಯಲ್ಲಿ ಇರ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಸಾಮಾಜಿಕವಾಗಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ಇರುವಂತ ಒಂದು ವಿಚಾರಗಳನ್ನ ಇಲ್ಲಿ ನಾವು ಡಿಸ್ಕಷನ್ ನಾವು ನೋಡುವಂತವ್ರಾಗಿದ್ದೀವಿ. ಈ ಕ್ಯೂ ಅಲ್ಲಿ ಇರುವಂತ ಒಬ್ಬ ಜನಾಂಗದವ್ರು ಏನಾಗಿರ್ತಾರೆ ಅಂದ್ರೆ ಇವರು ಯಾವುದೇ ಕಾರಣಕ್ಕೂ ಯೇಸು ಕ್ರಿಸ್ತರನ್ನ ನಂಬಿರೋಂಥವ್ರಲ್ಲ. ಸೊ ಇವ್ರು ಯಾವುದೇ ಕಾರಣಕ್ಕೂ ಸಭೆಗೆ ಹೋಗುವಂತವ್ರಲ್ಲ. ಇವರು ಯೇಸು ಕ್ರಿಸ್ತರ ಒಂದು ಮರಣನೇ ಆಗ್ಲಿ, ಒಂದು ಪಾಪನೇ ಆಗ್ಲಿ ಇವ್ರು ಅಕ್ಸೆಪ್ಟೇ ಮಾಡುವಂತ ಜನಾಂಗವಲ್ಲ. ಆಮೇಲಿಂದ ಇವ್ರಿಗೆ ಯಾವುದೇ ಕಾರಣಕ್ಕೂ ಯೇಸು ಕ್ರಿಸ್ತರು ನನಗೆ ಸ್ವಂತ ರಕ್ಷಕ ಅಂತ ಅನ್ಬಿಟ್ಟು ಅನ್ಸುವಂತ ಒಂದು ರಿಯಲೈಸೇಷನ್ಸ್ ಕೂಡ ಅವರಲ್ಲಿ ಇರೋದಿಲ್ಲ. ಯೇಸು ಕ್ರಿಸ್ತರನ್ನೇ ಆಗ್ಲಿ ದೇವ್ರನ್ನೇ ಆಗ್ಲಿ ಅವ್ರು ಆರಾಧನೆ ಮಾಡುವಂತ ಜನರೇ ಅಲ್ಲ. ಸೊ ಎಕ್ಸಾಂಪಲ್ ನಾವು ನೋಡ್ಬೇಕಾದ್ರೆ ಅನ್ಯರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ನಾವು ಬೇರೆ ಒಂದು ಧರ್ಮದಲ್ಲಿರುವಂತ ಒಂದು ಜನಾಂಗದವ್ರನ್ನೇ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಇಡೀ ವರ್ಲ್ಡ್ ನಲ್ಲಿ ನಾನ್ ನಿಮ್ಗೆ ಹೇಳ್ತಾ ಇರುವಂತ ಒಂದು ಸಂಗತಿ, ಇಡೀ ವರ್ಲ್ಡ್ ನಲ್ಲಿ ಇಂತಹ ಜನಾಂಗದವರು ಹಲವಾರು ಮಂದಿ ಸಿಗ್ತಾರೆ. ಅಂತ ಒಂದು ಜನಾಂಗನ ಕ್ಯೂ ಅಂತ ಇಲ್ಲಿ ನಾವು ರೆಪ್ರೆಸೆಂಟೇಟಿವ್ ಮಾಡ್ತಾ ಇದೀವಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಇವರ ಒಂದು ಬಿಲೀವ್ ಏನಾಗಿರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಒಂದು ಬೇರೆ ಒಂದು ಧರ್ಮದ ಒಂದು ದೇವರು ಅಂತ ಅನ್ಬಿಟ್ಟು ಅಷ್ಟೇ ಅವರ ಒಂದು ನಂಬಿಕೆ ಆಗಿರುತ್ತೆ ಹೊರತು ಯೇಸು ಕ್ರಿಸ್ತರು ಇಡೀ ಲೋಕ ರಕ್ಷಕನು ಅಂತ ಒಂದು ವಿಚಾರನ ಈ ಒಂದು ಮಂದಿ ತಿಳಿದಿರೋದಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇವ್ರನ್ನ ಹಿಪೋಕ್ರೈಸ್ಟ್ ಅಂತ ಅನ್ಬಿಟ್ಟು ಕೂಡ ಕರೀತಾರೆ. ಇವ್ರನ್ನ ಯಾವುದೇ ವಿಧವಾದಂತ ಒಂದು ಧರ್ಮದವ್ರನ್ನು ಕೂಡ ಬಿಂಬಿಸುವಂತ ರೀತಿಯಲ್ಲಿ ಇರುವಂತ ಒಂದು ಜನಾಂಗವೇ ಆಗಿಲ್ದೇ ಇರುವಂತವ್ರು ಆಗಿರ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಇನ್ನೂ ಒಂದು ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ನೆಕ್ಸ್ಟ್ ಸ್ಟೇಜ್. ಸೊ ಅದು ಒಂದು ನೆಕ್ಸ್ಟ್ ಸ್ಟೇಜ್ ಯಾರು ಅಂತ ನಾವು ನೋಡ್ಬೇಕಾದ್ರೆ ಇವ್ರು ಈಗ ಇಡೀ ನಮ್ಗೆ ಗೊತ್ತಾಯ್ತು ಇಷ್ಟೊತ್ತು ನಾವು ನೋಡಿರೋಂಥವ್ರು ಯಾರು ಅಂತ ನಾವು ನೋಡ ಕ್ಯೂ. ಸೊ ಅವ್ರು ಆ ಒಂದು ಕ್ಯೂನ ಅರ್ಥ ಏನಂತ ನಾವು ಹಿಪೋಕ್ರೈಸ್ಟ್ ಅಂದ್ರೆ ಯೇಸು ಕ್ರಿಸ್ತರು ನಮ್ದೇ ಇರೋಂತ ಒಂದು
ಜನಾಂಗ. ಸೊ ಇಡೀ ವರ್ಲ್ಡ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಸಿಗ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರ ಅವರು. ನೆಕ್ಸ್ಟ್ ಏನಾಗಿರುತ್ತೆ ಅಂತಂದ್ರೆ, ಇದು ಪರಿಪೂರ್ಣವಾದ ಅಂತ ಹಂತಕ್ಕೆ ಬಂದಿರ್ತಾರೆ. ಅಂದ್ರೆ ಏನು, ಯೇಸು ಸ್ವಾಮಿ ನನ್ನ ಸ್ವಂತ ರಕ್ಷಕ ಅಂತ ಅಂಗೀಕಾರ ಮಾಡಿರುವಂತ ಒಂದು ಜನಾಂಗದವರು. ಸೊ ನಿಮ್ಗೆಲ್ಲ ಗೊತ್ತು, ನಾವು ಹೌ ಟು ಸ್ಟಡಿ ಕ್ಲಾಸಸ್, ಹೌ ಟು ಸ್ಟಡಿ ದ ಬೈಬಲ್ ನಲ್ಲಿ ಕೂಡ ನಾವು ನಿಮ್ಗೆ ಕ್ಲಾಸಸ್ ನ ಮಾಡಿರ್ತೀವಿ. ಇಡೀ ವರ್ಲ್ಡ್ ನಲ್ಲಿ ಕ್ರಿಶ್ಚಿಯಾನಿಟಿ 35% ಇದೆ, ಹಿಂದೂಯಿಸಂ 13% ಇದೆ. ಇನ್ನು ನಾವು ನೋಡ್ಬೇಕಾದ್ರೆ ಮುಸ್ಲಿಮ್ಸ್ ಬಂದು 25% ಗಿಂತ ಇನ್ನು ಜಾಸ್ತಿ ಮಂದಿ ಬೆಳಿತಾ ಇದಾರೆ ಅಂತ ಅನ್ಬಿಟ್ಟೆಲ್ಲ ನಾವು ನಿಮ್ಗೆ ಡೀಟೇಲ್ ಆಗಿ ಹೇಳಿದೀವಿ. ಇನ್ನು ಅನ್ರಿಲಿಜನ್ಸ್ ಎಲ್ಲ ಇದಾರೆ ಅಂತ ಅನ್ಬಿಟ್ಟು. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು 35%, ಇಡೀ ಪ್ರಪಂಚದಲ್ಲಿ 35% ಅಲ್ಲಿ ಇರುವಂತವ್ರು ಎಲ್ರು ಯೇಸು ಸ್ವಾಮಿನ ಖಂಡಿತವಾಗ್ಲೂ ನಂಬಿಟ್ಟಿದಾರ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲ ರೀ. ಅವ್ರೆಲ್ರು ಕೂಡ ಏನಾಗಿದ್ದಾರೆ ಅಂತಂದ್ರೆ ನಂಬಿದರೆ ಹೊರತು ಆ ಒಂದು ನಂಬಿಕೆಗೆ ಬೇಕಾಗಿರುವಂತ ಒಂದು ಕ್ರಿಯಾತ್ಮಕವಾದಂತ ಒಂದು ಚಟುವಟಿಕೆಗಳು ಅವ್ರ ಬಳಿ ಇಲ್ಲ ಅಂತ ಅನ್ಬಿಟ್ಟು ನಾವು ಇದು ಒಂದು ವಿಚಾರದಲ್ಲಿ ನಾವು ನೋಡ್ಬೋದು. ಸೊ ಈ ಒಂದು ಜನಾಂಗನ ಯಾರು ಏನಂತ ರೆಪ್ರೆಸೆಂಟೇಟಿವ್ ಮಾಡ್ಬೋದು ಅಂತ ನಾವು ನೋಡ್ಬೇಕಾದ್ರೆ ಏನಂತ ಕರಿಬಹುದು ಅಂದ್ರೆ ಬಿಲಿವರ್ಸ್ ಅಂತ ಅನ್ಬಿಟ್ಟು ನಾವು ಕಲಿಬಹುದು. ಈ ಒಂದು ಬಿಲಿವರ್ಸ್ ಯಾವ ರೀತಿ ಇರ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇವರು ಪ್ರತಿ ವಾರ ಸಭೆಗೆ ಹೋಗ್ತಾರೆ. ಆಮೇಲಿಂದ ಇವರು ಯೇಸು ಸ್ವಾಮಿ ಸತ್ತಿರೋದಕ್ಕೆ ಒಂದು ಪಾಪಕ್ಕಾಗಿ ಸತ್ತಿದ್ದಾರೆ ಅಂತ ಅನ್ಬಿಟ್ಟು ನಂಬ್ತಾರೆ. ಇವ್ರು ನನ್ನ ಸ್ವಂತ ರಕ್ಷಕ ಅಂತ ಅಂಗೀಕಾರ ಮಾಡ್ತಾರೆ. ಇವ್ರು ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಡ್ತಾರೆ, ಸತ್ಯವೇದದ ಮೇಲೆ ನಂಬಿಕೆ ಇಡ್ತಾರೆ. ಇವರು ಪಾಪಕ್ಕಾಗಿ ಪ್ರಾಯಶ್ಚಿತ್ತ ಪಡ್ತಾರೆ. ಇವರು ಪ್ರತಿದಿನ ದೇವ್ರನ್ನ ಆರಾಧಿಸ್ತಾರೆ. ಎಲ್ಲಾ ಕಾಟೇಜ್ ಮೀಟಿಂಗ್ಸ್ ಗಳಿಗೆ ಆಗ್ಲಿ, ಎಲ್ಲಾ ಮೀಟಿಂಗ್ಸ್ ಗಳೇ ಆಗ್ಲಿ, ಎಲ್ಲಾ ವಿಧವಾದಂತ ಸಾಂಗ್ಸ್ ಗಳೇ ಆಗ್ಲಿ, ಎಲ್ಲಾನು ಮಾಡ್ತಾರೆ. ಅದಾದ ನಂತರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇವರು ಆಫರಿಂಗ್ಸ್ ನೆಲ್ಲ ಕೊಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆದ್ರೆ ಈ ಒಂದು ಜನಾಂಗ ಒಂದು ಕಂಫರ್ಟ್ ಝೋನ್ ಇರೋದಕ್ಕೆ ಇಷ್ಟ ಪಡ್ತಾರೆ. ಇವರಲ್ಲಿ ಬೇಡಿಕೆಗಳು ಹೆಚ್ಚಾಗಿರುತ್ತೆ. ಇವರು ಇಷ್ಟೆಲ್ಲ ಮಾಡಿರೋದ್ರಿಂದ ಏನ್ ಮಾಡ್ತಾರೆ ಅಂತಂದ್ರೆ ಬೇಡಿಕೆಗಳನ್ನ ಮಾಡಕ್ತಾರೆ. ಯಾವ ರೀತಿ, ದೇವ್ರೆ ನನ್ಗೆ ಕಂಫರ್ಟ್ ಝೋನ್ ಮಡಗು, ನನ್ಗೆ ಒಳ್ಳೆ ರಿಚ್ ಲೈಫ್ ಇರ್ಬೇಕು, ನನ್ಗೆ ಆಶೀರ್ವಾದ ಮಾಡು, ನಾನ್ ಮಾಡುವಂತ ಎಲ್ಲಾ ಕೆಲ್ಸದಲ್ಲಿ ನನ್ಗೆ ಆಶೀರ್ವಾದ ಇರ್ಲಿ. ಅದು ಅಲ್ದಂತೆನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವ್ರಿಗೆ ಯಾವುದೇ ತರ ಪ್ರಾಬ್ಲಮ್ಸ್ ಬರಬಾರ್ದು, ನನ್ಗೆ ಯಾವುದೇ ತರ ಪ್ರಾಬ್ಲಮ್ಸ್ ಬರಬಾರ್ದು ಅನ್ನೋ ರೀತಿಯಲ್ಲಿ ಇರ್ತಾರೆ. ಆಮೇಲಿಂದ ಇವರು ಸ್ಯಾಕ್ರಿಫಿಕೇಶನ್ ಲೈಫ್ ಇದೆಯಾ ಅಂದ್ರೆ ಸ್ವಯಂ ಪ್ರೇರಿತವಾದಂತ ರೀತಿಯ ದೇವರಿಗೆ ಒಪ್ಪಿಸಿಕೊಳ್ಳುವಂತ ಒಂದು ಜೀವಿತ ಇವರಲ್ಲಿ ಇದೆಯಾ ಅಂತಂದ್ರೆ ಇಲ್ಲ. ಅದಾದ್ಮೇಲೆ ಯೇಸು ಕ್ರಿಸ್ತರಿಗಾಗಿ ಏನಾದ್ರು ರಿಸ್ಕ್ ತಗೋತಾರ? ಇಲ್ಲವೇ ಇಲ್ಲ. ಆದ್ರೆ ಇವರು ಪಿಕ್ಚರ್ಗೆ, ಮೂವಿಗೆ ಎಲ್ಲದಕ್ಕೂ ಹೋಗ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಬೈಬಲ್ ಅಲ್ಲಿ ಹೇಳಿರೋಂತ ಆಜ್ಞೆಗಳನ್ನ ಕೈಗೊಂಡೇ ನಡೆಯೋದೇ ಇಲ್ಲ. ಇನ್ನು ನಾವು ನೋಡ್ಬೇಕಾದ್ರೆ ಇವರು ಪಾಪ ಮಾಡ್ತಾರೆ ಮತ್ತೆ ಕ್ಷಮಾಪಣೆ ಕೇಳ್ತಾರೆ, ಮತ್ತೆ ಪಾಪ ಮಾಡ್ತಾರೆ ಮತ್ತೆ ಕ್ಷಮಾಪಣೆ ಕೇಳ್ತಾರೆ. ಇವರಲ್ಲಿ ಮುಖ್ಯವಾಗಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಬೈಬಲ್ ಮೇಲೆ ನಂಬಿಕೆನೇ ಇರಲ್ಲ. ಬೈಬಲ್ ಮೇಲೆ ನಂಬಿಕೆ ಇರುತ್ತೆ, ಆದ್ರೆ ವಾಕ್ಯದ ಮೇಲೆ ನಂಬಿಕೆಗಳೇ ಇರೋದಿಲ್ಲ. ವಾಕ್ಯ ಈ ರೀತಿ ಹೇಳ್ತಾ ಇದೆ, ಇದನ್ನ ನಾನು ತಿದ್ಕೋಬೇಕು ಅನ್ನೋ ಒಂದು ನಂಬಿಕೆನೇ ಇಲ್ದೇ ಇರೋಂತ ಜನಾಂಗದವ್ರನ್ನ ಬಿಲಿವರ್ಸ್ ಅಂತ ಕರೀತಾರೆ. ಸೊ ಕ್ರಿಶ್ಚಿಯಾನಿಟಿ ಏನಾಗಿದೆ ಅಂತಂದ್ರೆ ಪ್ರಿಯರೇ, ಬಲ್ಕ್ ಆಗಿದೆ, ತುಂಬಾ ದೊಡ್ಡದು ಕ್ರಿಶ್ಚಿಯಾನಿಟಿ. ಈ ಒಂದು ಕ್ರಿಶ್ಚಿಯಾನಿಟಿಲಿ ಹೆಚ್ಚು ಕಮ್ಮಿ ಡಿನಾಮಿ ಎಷ್ಟಿದೆ ಅಂತಂದ್ರೆ 750ಕ್ಕಿಂತ ಹೆಚ್ಚು. ಸೊ ನಾವು ನೋಡ್ಬೇಕಾದ್ರೆ ತುಂಬಾ ಇದೆ, ನಾವು ಲೆಕ್ಕನೇ ಹಾಕೋದಕ್ಕಾಗೋದಿಲ್ಲ, ಅಷ್ಟೊಂದು ಡಿನಾಮಿಗಳೆಲ್ಲ ಉಟ್ಕೊಬಿಟ್ಟಿದೆ. ಇಷ್ಟೆಲ್ಲ ಜನರುಗಳು ನಿಜವಾಗ್ಲೂ ಬೈಬಲ್, ಎಲ್ರು ಒಂದೇ ಬೈಬಲ್ ಇಟ್ಕೊಂಡಿರೋದು, ಒಂದೇ ಒಂದು CSI ನಾವು ನೋಡುವ ರೋಮನ್ ಕ್ಯಾಥಲಿಕ್ ಒಬ್ರು ಬೈಬಲ್ ಒಂದು ಸಪರೇಟ್ ಬಿಟ್ರೆ ಬೇರೆ ಎಲ್ಲ ಕ್ರಿಶ್ಚಿಯಾನಿಟಿ ಅವರು ಒಂದೇ ತರ ಬೈಬಲ್ ಇಟ್ಕೊಂಡಿರೋ. ಆದ್ರೆ ದೇವರ ಆಜ್ಞೆ ಮೇಲೆ ಅವರಲ್ಲಿ ಆದಷ್ಟು ನಂಬಿಕೆಗಳನ್ನೇ ವೃದ್ಧಿಸ್ಕೊಳ್ದಿರೋಂತ ಒಂದು ಜನಾಂಗನೇ ಬಿಲಿವರ್ಸ್ ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಸೊ ಇವ್ರ ಬಿಲಿವ್ ಇದೆ, ಆದ್ರೆ ನರ್ಸ್ ಅಂದ್ರೆ ಏನು, ಅದನ್ನ ನೆಸೆಸಿಟಿ ಆಗಿ ಅವ್ರ ಮನಸ್ಸಲ್ಲಿ ಮಾಡ್ಕೊಂಡಿಲ್ದೇ ಇರೋರ್ನ ಬಿಲಿವರ್ಸ್ ಅಂತಾರೆ. ನೋಡಿ, ಜೇಮ್ಸ್ ಯಾಕೋಬ 2ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೂ ಓದಿ. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಹೀಗಿಲ್ಲವಾದರೆ ಒಬ್ಬ ಮನುಷ್ಯನು, ನಿನಗೆ ನಂಬಿಕೆಯುಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ, ನೀನು ಕ್ರಿಯೆಗಳಿಲ್ಲದ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವನಲ್ಲವೇ? ದೇವರು ಒಬ್ಬನೇ ಎಂದು ನೀನು ನಂಬುವನು, ಹಾಗೆ ನಂಬುವುದು ಒಳ್ಳೆಯದು.
ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕೋ? ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರ, ನೋಡಿ ಯಾಕೋಬನ ಗ್ರಂಥದಲ್ಲಿ ಎಷ್ಟು ಸ್ಪಷ್ಟ ಹೇಳ್ತಾ ಇದಾರೆ. ಜಸ್ಟ್ ಹೇಳೋದಲ್ಲ, ಅದನ್ನ ಕ್ರಿಯಾತ್ಮಕವಾಗಿ ನಡ್ಕೋಬೇಕು ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಂತ ವಿಶೇಷವಾದಂತ ರೀತಿಯ ಸತ್ಯನ ನಮ್ಗೆ ದೇವರು ಕೊಟ್ಟಿದ್ದಾರೆ. ಹೆಚ್ಚು ಕಮ್ಮಿ 35% ಇಡೀ ಪ್ರಪಂಚದಲ್ಲಿ ನಂಬಿದ್ದಾರೆ. ಆದ್ರೆ ಅನುಸರಿಸುವಂತವ್ರು ಎಷ್ಟು ಜನ ನಾವು ನೋಡ್ಬೇಕಾದ್ರೆ ತುಂಬಾ ಬೆರಳೆಣಿಕೆ ಜನ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರ, ನೋಡಿ ಇದನ್ನ ಯಾವ ರೀತಿ ನಾವು ಉದಾಹರಣೆ ನಾವು ನೋಡ್ಬೇಕಾದ್ರೆ, ನೋಡಿ ಈಗ ಒಂದು ಆರ್ಮಿ ಸೆಲೆಕ್ಷನ್ಸ್ ಹೆಂಗಿರುತ್ತೆ, ತುಂಬಾ ಕಷ್ಟ ರೀ. ತುಂಬಾ ಅಂದ್ರೆ ತುಂಬಾ ಕಷ್ಟ. ಆ ಒಂದು ಕೋಟಾದಲ್ಲಿ ಒಂದು 100-200 ಜನ ಅಷ್ಟೇ ಆರ್ಮಿಗಳು ಬೇಕಾಗಿರುತ್ತೆ. ಆದ್ರೆ ಅದಕ್ಕೋಸ್ಕರ ಬರುವಂತವ್ರು ಎಷ್ಟು ಜನ? ಸಾವಿರಾರು ಜನ. ಅವ್ರನ್ನೆಲ್ಲ ಯಾವ ರೀತಿ ಫಿಲ್ಟರ್ ಮಾಡ್ತಾರೆ? ಎಕ್ಸಾಮ್ ಟೆಸ್ಟ್ ಅಲ್ಲಿ ಫಿಲ್ಟರ್ ಮಾಡ್ತಾರೆ, ರಿಟರ್ನ್ ಟೆಸ್ಟ್ ಅಲ್ಲಿ, ಫಿಸಿಕಲ್ ಟೆಸ್ಟ್ ಅಲ್ಲಿ, ಇನ್ನು ನಾವು ನೋಡಿ ಎಲ್ಲಾ ತರ ಟೆಸ್ಟ್ ಅಲ್ಲಿ ಅವ್ರನ್ನ ಫಿಲ್ಟರ್ ಮಾಡಿ ಅಷ್ಟೇ ಜನರನ್ನ ತಗೋತಾರೆ. ಅದೇ ತರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಸ್ವಾಮಿನ ನಂಬಿರುವಂತವ್ರು ಎಲ್ರು ಪರಲೋಕ ಹೋಗಕ್ ಸಾಧ್ಯ ಇಲ್ಲ. ಆ ನಂಬಿಕೆಯನ್ನ ವೃದ್ಧಿಪಡಿಸ್ಕೊಂಡು ಅದ್ರ ಪ್ರಕಾರ ನಂಬುವಂತ ಜನಾಂಗರು ಮಾತ್ರ ಪರಲೋಕ ಹೋಗೋದಕ್ ಸಾಧ್ಯ. ನೋಡಿ, ಇದು ಒಂದು ಸ್ಟೇಜ್. ಸೊ ಈ ಒಂದು ಕ್ರಿಯಾನ ಯೇಸು ಕ್ರಿಸ್ತರು ಎಲ್ ಮಾಡಿದ್ದಾರೆ, ತೋರಿಸಿದ್ದಾರೆ ಅಂತಂದ್ರೆ, ಯೇಸು ಕ್ರಿಸ್ತರು ಹೆಚ್ಚು ಕಮ್ಮಿ 2000 ವರ್ಷ ಹಿಂದ್ಗಡೆನೂ ಕೂಡ ಅವರ ಒಂದು ಜೀವಿತದಲ್ಲೂ ಕೂಡ ನಡೆದಿದೆ. ನೋಡಿ, ಕರಿಯಲ್ಪು ಎಷ್ಟು ಜನ ಬರ್ತಿದ್ರು ಅಂತಂದ್ರೆ, ಕರೆದ ತಕ್ಷಣನೇ ತುಂಬಾ ಅಂದ್ರೆ ತುಂಬಾ ಜನ ಬರೋರು. ಯೇಸು ಸ್ವಾಮಿ ಬೆಟ್ಟದ ಮೇಲೆಲ್ಲ ನಿಂತ್ಕೊಂಡು ಪ್ರಸಂಗ ಎಲ್ಲ ಮಾಡ್ತಿದ್ರು. ಎಲ್ಲ ಕೇಳೋರು, ಎಲ್ಲ ತಿಳ್ಕೊಳ್ಳೋರು. ಆದ್ರೆ ಅನುಸರಿಸ್ತಿದ್ದೇ ಕೆಲವು ಮಂದಿ. ಸ್ವಾಮಿ ಜೊತೆ ಇದ್ದಿದ್ದೇ ಬರೀ 12 ಮಂದಿ. ಆ ತರ ಪ್ರಿಯ ಸಹೋದರ ಮತ್ತು ಸಹೋದರ, ಹಲವಾರು ಉದಾಹರಣೆಗಳಿದೆ. ಯೇಸು ಸ್ವಾಮಿಗೆ ತಿನ್ನೋಕ್ಕೂ ಟೈಮ್ ಇಲ್ಲ. ಆಮೇಲಿಂದ ಅವ್ರಿಗೆ ಒಳ್ಳೆ ರೀತಿ ಇರೋದಕ್ಕೂ ಸಮಯ ಇಲ್ಲ. ಅಷ್ಟೆಲ್ಲ ಕೆಲಸ ಕಾರ್ಯಗಳು ಯೇಸು ಸ್ವಾಮಿ ಮಾಡಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರ. ಅದು ಅಲ್ಲದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರ, ಯೇಸು ಸ್ವಾಮಿ ಇರೋ ಜಾಗದಲ್ಲಿ ಎಲ್ರೂ ಕೂಡ ಬಂದು ಹೋಗಿದ್ದಾರೆ. ಸೊ ಆರೋಗ್ಯ ಅದ್ಭುತಗಳನ್ನೆಲ್ಲ ಹೊಂದ್ಕೊಂಡು ಎಲ್ಲ ಹೋಗಿದ್ದಾರೆ. ಅದ್ಭುತ ಹೊಂದಿರೋರು ಯಾವತ್ತಾದ್ರೂ ಯೇಸು ಕ್ರಿಸ್ತರು ಹಿಂದ್ಗಡೆ ಬಂದು ಸ್ವಾಮಿಗೋಸ್ಕರ ನಿಂತಿದ್ದಾರಾ ಅಂತಂದ್ರೆ ಇಲ್ಲ ಪ್ರಿಯರೇ. ತುಂಬಾ ಬೆರಳೆಣಿಕೆ ಪ್ರಿಯರೇ. ಈ ರೀತಿ ನಾವು ನೋಡ್ತೀವಿ. ಇಂಥ ಒಂದು ಜನಾಂಗನ ನಾವು ಯಾವ್ದಕ್ಕೆ ಹೋಲಿಕೆ ಮಾಡ್ಬೋದು ಅಂದ್ರೆ, ಬಿಲಿವರ್ಸ್ಗೆ ನಾವು ಹೋಲಿಕೆ ಮಾಡ್ಬೋದು ಪ್ರಿಯ ಸಹೋದರ ಮತ್ತು ಸಹೋದರರ. ಸೊ ನೋಡಿ, ಯೇಸು ಕ್ರಿಸ್ತರು ಸಾಧಾರಣವಾಗಿ ಕರ್ದಿಲ್ಲ. ಸೊ ನನ್ನ ಹಿಂದೆ ಬನ್ನಿರಿ, ಶಿಲ್ಬೆನ ಒತ್ಕೊಳ್ಳಿ, ಈ ಒಂದು ಲೋಕದಲ್ಲಿ ನನ್ನ ಹಿಂದೆ ಬನ್ನಿ ಅಂತ ಅನ್ಬಿಟ್ಟು ಕರೆದಾಗ ಎಷ್ಟು ಕಷ್ಟ ಇದೆ ಅಂತಂದ್ರೆ, ಹಲವಾರು ಕಷ್ಟಗಳಿದೆ. ಆದ್ರೆ ನಾವೆಲ್ಲ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ, ಒಂದು ಸೋಷಿಯಲ್ ಕೆಲ್ಸಗಳನ್ನ ಮಾಡೋದ್ರಿಂದ, ಒಂದು ಲೋಕದಲ್ಲಿ ಒಂದು ಅಯ್ಯೋ ಅನ್ನೋ ಒಂದು ಕೆಲ್ಸಗಳನ್ನ ಮಾಡೋದ್ರಿಂದ ದೇವ್ರು ನಮ್ನ ಮೆಚ್ಚಿಬಿಡ್ತಾ ಇದಾರೆ ಅಂತ ಅನ್ಕೊಂಡಿದೀವಿ. ಇಲ್ಲ ಪ್ರಿಯರೇ, ಆ ರೀತಿ ಕೆಲ್ಸಗಳು ಒಳ್ಳೇದೇ, ಬಟ್ ಸತ್ಯವೇದಕ್ಕೆ ಒಳ್ಳೇದಲ್ಲ. ಯೇಸು ಕ್ರಿಸ್ತರು ಬಂದ್ರು ಭೂಲೋಕದಲ್ಲಿ, 3.5 ವರ್ಷಗಳ ಕಾಲ ಇದ್ರು. ಅವ್ರು ಯಾವುದೇ ತರ ಇಂತ ಒಂದು ಚಟುವಟಿಕೆಗಳಲ್ಲಿ ಅವರು ನಿರಂತರವಾಗಿರ್ಲಿಲ್ಲ. ಅದ್ರಲ್ಲಿ ಕೆಲವೊಂದು ಘಟನೆಗಳನ್ನ ಮಾತ್ರ ಅವರು ಮಾಡ್ಕೊಂಡು ಹೋದ್ರು ಅನ್ನೋದನ್ನ ನಾವು ನೋಡ್ತೀವಿ. ಸೊ ಇದು ಇಲ್ಲಿವರೆಗೆ ಇನ್ನೊಂದು ಸ್ಟೇಜ್. ನೆಕ್ಸ್ಟ್ ಸ್ಟೇಜ್ ಬಂದು ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದು ಬಂದು ನೆಕ್ಸ್ಟ್ ಸ್ಟೇಜ್, ಸ್ಟೇಜ್. ಸೊ ಇವ್ರಿಗಿಂತ ಸ್ವಲ್ಪ ಬೆಟರ್ ಆಗಿರ್ತಾರೆ, ಒಂದ್ ಒಳ್ಳೆ ರೀತಿಯಲ್ಲಿ ಇರ್ತಾರೆ. ಅವರೇ ಯಾರು ಅಂತ ನಾವು ನೋಡ್ಬೇಕಾದ್ರೆ, ಇವ್ರನ್ನ ನಾವು ಯಾವ್ದಕ್ಕೆ ರೆಪ್ರೆಸೆಂಟ್ ಮಾಡ್ಬೋದು ಅಂತಂದ್ರೆ, ಇವ್ರನ್ನ ಒಂದು ಯೇಸು ಕ್ರಿಸ್ತರಿಗೆ ಒಂದು ವಿಶೇಷವಾದಂತ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ನೋಡಿ, ಇಬ್ರು 10ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೂ ಓದಿ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರ್ಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು ಅನ್ನುತ್ತಾನೆ. ನೋಡಿ, ಯೇಸು ಕ್ರಿಸ್ತರು ಎಂತ ರೆಪ್ರೆಸೆಂಟೇಟಿವ್ ಆಗಿ ಹೇಳ್ತಾ ಇದಾರೆ ಅಂತಂದ್ರೆ, ಗ್ರಂಥ ಸುರುಳಿನ ಅರ್ಥ ಮಾಡ್ಕೊಂಡಿದ್ದಾರೆ.
ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ದೇವರ ಒಂದು ಚಿತ್ತನ ನೆರವೇರಿಸೋದಕ್ಕೋಸ್ಕರ ಬಂದಿದ್ದಾನೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಆಗಿರ್ಬೇಕಾದ್ರೆ ಈ ಒಂದು ಸ್ಟೇಜ್ ನಲ್ಲಿ ಈ ಒಂದು ಬಿಲಿವರ್ಸ್ ಅಂತ ಅನ್ಬಿಟ್ಟು ನಾವು ನೋಡಿದ್ವಲ್ಲ, ಇದಕ್ಕಿಂತ ಸ್ವಲ್ಪ ಬೆಟರ್ ಆಗಿರುವಂತ ಒಂದು ಜನಾಂಗದವ್ರನ್ನೇ ನಾವು ನೆಕ್ಸ್ಟ್ ಸ್ಟಡಿ ಮಾಡ್ತಾ ಇದೀವಿ. ಇವರು ಯಾವ್ದಕ್ಕೆ ಹೋಲಿಕೆ ಆಗಿರ್ತಾರೆ ಅಂತಂದ್ರೆ ಕರೆಯಲ್ಪಟ್ಟವ್ರಲ್ಲ ರೀ, ಇವರು ಸ್ವಲ್ಪ ಆರಿಸಲ್ಪಟ್ಟವರು. ಅಂದ್ರೆ ಈ ಒಂದು ಬಿಲಿವರ್ಸ್ ಗಿಂತ ಸ್ವಲ್ಪ ಬೆಟರ್ ಆಗಿರ್ತಾರೆ, ಒಂದು ಎಲ್ಲಾ ರೀತಿಯಲ್ಲೂ ಕೂಡ ಬೆಟರ್ ಆಗಿರ್ತಾರೆ. ಅವರೇ ಆರಿಸಲ್ಪಟ್ಟವರು. ಸೊ ನಿಮ್ಗೆಲ್ಲ ಗೊತ್ತು ವಾಕ್ಯಗಳು, ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ಅದ್ರಲ್ಲಿ ನಂಬಿಗಸ್ತರು ಅಂತ ಅನ್ಬಿಟ್ಟು ದೇವ್ರು ನೋಡ್ತಾ ಇರೋದು. ಆಗಿರ್ಬೇಕಾದ್ರೆ ಆರಿಸಲ್ಪಟ್ಟವ್ರು ಯಾವ ರೀತಿ ಇರ್ತಾರೆ ನೋಡಿ, ಅವರ ಒಂದು ವಾಕ್ಯನ ನಾವು ನೋಡ್ಬಿಡೋಣ. ಮತ್ತಾಯ 22ನೇ ಅಧ್ಯಾಯ 14ನೇ ವಚನ ಓದಿ. ಮತ್ತಾಯ 22ನೇ ಅಧ್ಯಾಯ 14ನೇ ವಚನ. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕರೆಯಲ್ಪಟ್ಟವರು ಬಹು ಜನ, ತುಂಬಾ ಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಆಗಿರ್ಬೇಕಾದ್ರೆ ಅವರೇ ಯಾರು? ಸೊ ದೋಸ್ ಆರ್ ಬಿಲಿವರ್ಸ್ ಆರ್ ಫಾಲೋವರ್ಸ್ ಅಂತ ನಾವು ನೋಡ್ಬೇಕಂದ್ರೆ ದೋಸ್ ಆರ್ ಫಾಲೋವರ್ಸ್, ಪ್ರಿಯ ಸಹೋದರ ಮತ್ತು ಸಹೋದರಿಯರ. ಸೊ ಇದರಲ್ಲಿ ಒಂದು ಉದಾಹರಣೆನೂ ಕೂಡ ನಾವು ನೋಡ್ತೀವಿ. ಒಂದು ಕುಷ್ಠ ರೋಗಗಳ ಒಂದಂತ ಒಂದು ಹಲವಾರು ಮಂದಿ, ಒಟ್ಟು ಒಂದು 10 ಮಂದಿ ಕುಷ್ಠ ರೋಗಿಗಳು ಇರ್ತಾರೆ. ಅದರಲ್ಲಿ ಯೇಸು ಕ್ರಿಸ್ತರು 10 ಮಂದಿನೂ ಕೂಡ ಅವರು ಏನ್ ಮಾಡ್ತಾರೆ ಅಂದ್ರೆ ಗುಣಪಡಿಸ್ತಾರೆ ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಗುಣಪಡಿಸಾದ ನಂತರ ಗುಣ ಹೊಂದಿರುವಂತ ವ್ಯಕ್ತಿಗಳು 10 ಜನನು ಕೂಡ ಬಂದ್ರ ಅಂದ್ರೆ ಇಲ್ಲ ರೀ, ಬಂದಿರಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಅದ್ರಲ್ಲಿ ಬಂದಿದ್ದೇ ಕೆಲವು ಮಂದಿ, ಅಂದ್ರೆ ಒಬ್ಬ ಬಂದಿದ್ದು. ಸೊ ಆ ವಾಕ್ಯ ನೀವೆಲ್ಲರೂ ಕೂಡ ನೋಡಿರ್ತೀರಾ, ತಿಳ್ಕೊಂಡಿರ್ತೀರ. ಆ ಒಂದು ವ್ಯಕ್ತಿನೇ ಯಾರು ಅಂತ ನಾವು ನೋಡ್ಬೇಕಾದ್ರೆ ನೋಡಿ, ಒಂದು ವಾಕ್ಯ ಓದಿ. ಲೂಕ 17ನೇ ಅಧ್ಯಾಯ 14ನೇ ವಚನದಿಂದ 18ನೇ ವಚನ. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಆತನು ಸಮಾರ್ಯದವನು. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ? ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನಾರೂ ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ವಚನದ ಆಧಾರದಲ್ಲಿ ನಾವು ಇದನ್ನ ನಮ್ಮ ಒಂದು ಆಕ್ಚುಲಿ ಪಾಠಕ್ಕೆ ನಾವು ಅನುಗುಣ ಮಾಡ್ಬೇಕಾದ್ರೆ ಕರೆಯಲ್ಪಟ್ಟವರಲ್ಲೂ ಕೂಡ ಹಲವಾರು ಮಂದಿ ಬಂದಿದ್ದಾರೆ. ಆದ್ರೆ ಆರಿಸಲ್ಪಟ್ಟವರಲ್ಲಿ ಬಂದಿದ್ದಂತ ವ್ಯಕ್ತಿನೇ ಒಬ್ಬನೇ, ಅದೇ ತರ. ಸೊ ಜಸ್ಟ್ ಬಿಲೀವರ್ ಆಗಿದ್ರೆ ಸಾಲದು. ಸೊ ನಾವೇನ್ ಮಾಡ್ಬೇಕು ಅಂತ ನಾವು ನೋಡ್ಬೇಕಾದ್ರೆ ವಾಕ್ಯದ ಪ್ರಕಾರ ನಡೆಯುವಂತ ಒಂದು ಫಾಲೋವರ್ಸ್, ಅಂದ್ರೆ ಒಂದು ಉನ್ನತವಾದಂತ ರೀತಿಯಲ್ಲಿ ಇರುವಂತ ಮಕ್ಕಳಾಗ್ಬೇಕು ಅಂತ ಅನ್ಬಿಟ್ಟು ಇನ್ನೂ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ನಾವು ಯೇಸು ಸ್ವಾಮಿನ ನಂಬಿದ್ರೆ ಸಾಲದು ಅಲ್ಲ ರೀ, ವಾಕ್ಯದ ಪ್ರಕಾರ ನಡ್ಕೋಬೇಕು, ಸತ್ಯವೇದದಲ್ಲಿರುವಂತ ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಾವು ಇಲ್ಲಿಗೆ ಈ ಒಂದು ಪಾಠದ ನಾವು ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ. ಮುಂದಿನ ವಾರದಲ್ಲಿ ಆ ಒಂದು ಫಾಲೋವರ್ಸ್ ಅಂದ್ರೆ ಯಾರು, ಫಾಲೋವರ್ಸ್ ಒಂದು ಗುಣಗಳು ಹೇಗಿರುತ್ತೆ, ಫಾಲೋವರ್ಸ್ ನ ಒಂದು ವಿಶೇಷವಾದಂತ ಒಂದು ವಿಚಾರಗಳು ಏನು ಅನ್ನೋದನ್ನ ನಾವು ನೆಕ್ಸ್ಟ್ ವೀಕ್ ನಲ್ಲಿ ನಾವು ಸ್ಟಡಿ ಮಾಡೋಣ. ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಸೊ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯ ಮಾಡೋಣ. ನಮ್ಮ ಒಂದು ಕೊನೆ ಪ್ರಾರ್ಥನೆಯನ್ನ ಸೋದರಾದಂತ ಜೋಯಲ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ 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 ಮಹಾಪರಿಶುದ್ಧನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವರೇ, ದೇವರೇ, ಈ ಹೊತ್ತು ಚಿಕ್ಕ ಹಿಂಡಾಗಿ ಸೇರಿ ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು, ನಾವು ಪಾಪಿಷ್ಠರು, ಅಲ್ಪದವರು, ಗಣನೆಗೆ ಬಾರದವರು ಆಗಿದ್ದರು ನೀವು ನಿಮ್ಮ ಹಸ್ತೋಳ್ಳ ಕೈಯನ್ನು ನಮ್ಮ ಮೇಲೆ ಇಟ್ಟು ನಮ್ಮನ್ನು ಇನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟು ನಮ್ಮನ್ನು ಕಾದು ಕಾಪಾಡಿ ನಡೆಸಿಕೊಂಡು ಬಂದಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರ. ದೇವರೇ, ಈ ಹೊತ್ತು ಈ ಪಾಠವನ್ನು ನಾವು ಕೇಳುವವರು ಮಾತ್ರವಾಗಿರದೆ ಅದನ್ನು ಪುನಃ ಓದಿ ಅದರಲ್ಲಿ ಇರುವ ಗೂಢಾರ್ಥವನ್ನು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಾವು ನಿಮ್ಮ 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 ಚಿತ್ತಕ್ಕೆ ತಕ್ಕಂತೆ ನಾವು ನಡೆಯುವವರು ಆಗಬೇಕಾಗಿ ಆಗುವಂತೆ ನಮ್ಮನ್ನು ಆಶೀರ್ವಾದ ಮಾಡಬೇಕೆಂದು ಹಾಗೂ ನಮಗೆ ಕೃಪೆಯನ್ನು ನೀಡಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ.
ಬೋಧಿಸಿದಂತ ನಿಮ್ಮ ಭಕ್ತರ ಮೇಲೆ ದಿವ್ಯ ಆಶೀರ್ವಾದವಿರಲಿ. ಅವರು ಇನ್ನು ಹೆಚ್ಚೆಚ್ಚಾಗಿ ನಿಮ್ಮ ವಾಕ್ಯಗಳನ್ನು ಓದಿ ಬೇರೆಯವರಿಗೆ ಬೋಧಿಸಿ ನಿಮ್ಮ ಸತ್ಯವೇದದಲ್ಲಿ ಇರುವ ಗೂಢಾರ್ಥಗಳನ್ನು ನಮಗೆಲ್ಲರಿಗೂ ಕೊಡುವ ಹಾಗೆ ಅವರನ್ನು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ದೇವರೇ ಕಷ್ಟದಲ್ಲಿ ಇರುವ ಕಷ್ಟದ ಕಾರಣಾಂತದಿಂದ ಬಾರದೆ ಇರುವ ಸಹೋದರನ್ನು ಇವತ್ತು ನೆನಪು ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಅವರಿಗೆ ಇರುವ ಕಷ್ಟಗಳನ್ನು ಹೋಗಲಾಡಿಸಿ ಅವರು ಮುಂದಿನ ದಿನಗಳಲ್ಲಿ ಈ ವಾಕ್ಯಗಳನ್ನು ಕೇಳಿ ಇನ್ನು ಹೆಚ್ಚಾಗಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಆಗುವಂತೆ ಅವರನ್ನು ಆಶೀರ್ವಾದ ಮಾಡಬೇಕೆಂದು ಇಲ್ಲಿ ತಲೆಬಾಗಿರುವ ಒಬ್ಬೊಬ್ಬರನ್ನು ಯಶಸ್ಸಾಗಿ ಆಶೀರ್ವದಿಸಿ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಬೇಕೆಂದು ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಬಾಯ್ ಬ್ರದರ್. ಬಾಯ್ ಬ್ರದರ್.